ಸರ್ ದಾಖಲೆಗಳು ಕೇಳಿದರೆ ಯಾವ್ದು ಕಂಪ್ಲೇಂಟ್ ಅಲ್ಲ. ದಾಖಲೆಗಳನ್ನ ಯಾವಾಗಿಂದ ಎಲ್ಲಿಂದ ಬಂದ್ರೆ ಏನಾಗಿದೆ ಅಂತ ಹೇಳಿ ಜಾಗ ಬೇಕು, ಜಾಗತಿ ಇಲ್ಲ. ಕೆಲಸ ಮಾಡೋಣ. ಸಾರ್ವಜನಿಕರಿಂದ ನಿಮ್ ಲೆಟರ್ ಕೊಟ್ಟಾದ್ಮೇಲೆ ಮುಖ್ಯ ಅಧಿಕಾರಿ ಮಾತಾಡ್ಬಿಡ್ತೀನಿ. ಮುಖ್ಯ ಅಧಿಕಾರಿಗಳಿಗೆ ಅಂತ ಬರೆದವ್ರೆ ಸಿಎಸ್ ಸೈಟ್ ಅಕ್ರಮವಾಗಿ ಕಟ್ಟಡ ಮಾಡ್ತಾ ಇದ್ರೆ ನಿಲ್ಸಿ ಅಂತ ಹೇಳವ್ರೆ. ನಿಲ್ಸಿದ್ದೀರಾ? ನಿಲ್ಸಾದ್ಮೇಲೆ ಅವನು ಅರ್ಜಿ ಮೇಲೆ ನೀವು ಸಂಬಂಧಪಟ್ಟ ವ್ಯಕ್ತಿಗೆ ನೋಟಿಸ್ ಕೊಟ್ರ? ಎಷ್ಟು ದಿವಸ ಬೇಕು? ಎಷ್ಟು ದಿನ ಬೇಕು ಸರ್? ಅಣ್ಣ ಒಂದು 5 ಅಡಿ ರೋಡ್ ಬರ್ತೀವಿ. ಈಗ 4 ವರ್ಷ ಆಗಿದೆ. ನನ್ನ ಹೆಸರು ಲಕ್ಷ್ಮೀಪತಿ, ನಮ್ಮ ಅಪ್ಪನ ಹೆಸರು ಗಂಗಪ್ಪ, ನಮ್ಮ ಅಮ್ಮನ ಹೆಸರು ಸಾಕಪ್ಪ. ಅದಕ್ಕೆ ತಂದೆ ತಾಯಿ ಯಾರು ಅಂತ ಇರ್ಬೇಕಲ್ಲ. ಅದೇ ಸರ್ ರೆಕಾರ್ಡ್. ನಾನು ಹೊಸದಾಗಿ ಬಂದಿದ್ದು ರೆಕಾರ್ಡ್ ನೋಡ್ಬೇಕಲ್ಲ ಸರ್. ನಾನು ನೋಡ್ಲಾರ್ದೆ ನೋಡೋವರೆಗೂ ನಿಲ್ಸ್ಬೇಕಲ್ಲಪ್ಪ ಸರ್. ಸ್ಟಾಪ್ ಮಾಡಿದೀವಿ ಕೆಲಸ. ನಿಲ್ಸು, ಫಸ್ಟ್ ಕೆಲಸ ನಿಲ್ಸು, ಆಮೇಲೆ ಏನಾಗಿದೆಯಾ ಕೇಳಿ. ಎಲ್ಲೆಲ್ಲಿ ಏನಾಗಿದೆ, ಯಾರ್ಯಾರು ಸರ್ವರ್ ಅರ್ಜಿ ಕೊಡ್ತಾರೋ ಅಂತವೆಲ್ಲಾನು ಕ್ರಮ ವಹಿಸಿ ಫಸ್ಟ್ ನೋಟಿಸ್ ಆಗ್ಲಿ ಸರ್. ಆಗ್ಲಿ ದಾಖಲೆ ಕೇಳ್ಕೊಂಡು ಆಗ್ಲಿ ಉಳ್ಕೊ ನೋಡೋಣ. ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯತಿಯ ಅಘೋರ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಎಲ್ಲ ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯತಿಯ ಗೌರವಾನ್ವಿತ ಸದಸ್ಯರೇ ಮತ್ತು ಎಲ್ಲ ಮುಖಂಡರುಗಳೇ ಮತ್ತು ಬ್ಲಾಕ್ ಅಧ್ಯಕ್ಷ ಪಿ ವೆಂಕಟೇಶ್ ಅವರೇ, ಕೆಪಿಸಿಸಿ ಮತ್ತು ಪ್ರಚಾರ ಸಮಿತಿಯ ಅಧ್ಯಕ್ಷ ಲಕ್ಷ್ಮೀಪತಿರವರೇ, ಕೃಷ್ಣಮೂರ್ತಿರವರೇ, ಎಲ್ಲ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳೇ, ಮಾಧ್ಯಮದ ಗೆಳೆಯರೇ, ಏನು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅಂಬೇಡ್ಕರ್ ಕೊಟ್ಟಂತ ಒಂದು ಸಂವಿಧಾನದಡಿ ನಾವು ಇವತ್ತು ಇಲ್ಲಿ ಧರಣಿಯನ್ನು ಪ್ರಾರಂಭ ಮಾಡಬೇಕಾದ್ರೆ ಮಹಾನ್ ಚೇತನ ಈ ದೇಶಕ್ಕೆ ಕಾನೂನನ್ನ ಕೊಟ್ಟ, ಸಂವಿಧಾನವನ್ನು ಕೊಟ್ಟಂತ ಅಂಬೇಡ್ಕರ್ ಪ್ರತಿಮೆ ಮಾಲಾರ್ಪಣೆಯನ್ನು ಮಾಡಿ ನಾವು ಅಲ್ಲಿಂದ ಇಲ್ಲಿವರೆಗೂ ಪಾದಯಾತ್ರೆ ಮುಖಾಂತರ ಬಂದು ಪಟ್ಟಣ ಪಂಚಾಯತಿ ಮುಂಭಾಗ ಬಂದಾಗ ಏನು ರಾಷ್ಟ್ರ ಧ್ವಜವನ್ನ ಇವತ್ತು ಎಲ್ಲಾ ಸರ್ಕಾರಿ ಕಚೇರಿಗಳ ಮೇಲೆ ಬೆಳಿಗ್ಗೆಯಿಂದ ಹಿಡಿದು ಸಂಜೆ 6 ಗಂಟೆವರೆಗೂ 5 ಗಂಟೆವರೆಗೂ ಆ ರಾಷ್ಟ್ರಧ್ವಜ ಹಾರಾಡ್ಬೇಕು. ಫ್ಲಾಗ್ ಮ್ಯಾನ್ ಅಂತ ಅದಕ್ಕೆ ಸಂಬಳ ಪ್ರತಿ ತಿಂಗಳು ಖರ್ಚಾಗ್ತಾರೆ. ಇವತ್ತು ಅದಕ್ಕೆ ಸರ್ಕಾರನೇ ಸಹ ಆ ಸಂಬಳವನ್ನು ಸಹ ಕೊಡ್ತದೆ. ಇವರು ಎಷ್ಟು ಅಧಿಕಾರಿಗಳು ಭ್ರಷ್ಟತೆಯಲ್ಲಿ ತೊಡಗಿದ್ದಾರೆ ಅಂದ್ರೆ ಇದೊಂದೇ ಸಾಕಿ ನಿರ್ಲಕ್ಷ್ಯ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಂಬೇಡ್ಕರ್ ಸಂವಿಧಾನ ಇರ್ತಕ್ಕಂಥ ರಾಷ್ಟ್ರಧ್ವಜಕ್ಕೆ ಆಹ್ವಾನ ಮಾಡಿದ್ದಾರೆ. ಅವರಿವತ್ತು ಆ ಇಲಾಖೆ ಮತ್ತು ಪಂಚಾಯತ್ ಇರ್ತಕ್ಕ ಅಧಿಕಾರಿಗಳು ಸಸ್ಪೆಂಡ್ ಆಗಬೇಕು ಅಂತಂದೇಳಿ ಜಿಲ್ಲಾಧಿಕಾರಿಗಳು ಗಮನಕ್ಕೂ ಅಂತ ಬರ್ತೀನಿ, ಸರ್ಕಾರದ ಗಮನಕ್ಕೂ ಅಂತ ಬರ್ತೀನಿ. ಒಂದು. ಎರಡನೇದು, ಬ್ರಹ್ಮಾಂಡ ಭ್ರಷ್ಟಾಚಾರ ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಾಗಿ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ರಾಜಕೀಯ ಪ್ರಾರಂಭ ಆದಾಗಿಂದಲೂ ಸಹ ಇಂತಹ ಭ್ರಷ್ಟಾಚಾರವನ್ನ ಈ ತಾಲೂಕಲ್ಲಿ ಜನರು ಆರಿಸಿದಂತ ಜನಪ್ರತಿನಿಧಿಗಳು ಯಾರು ಸಹ ಇಷ್ಟು ಅವ್ಯವಹಾರವನ್ನ ಮಾಡಿದಂತ ನಿರ್ದೇಶನಗಳು ನಮ್ಮ ಕಣ್ಮುಂದೆ ಅಂತೂ ಇಲ್ಲ. ಯಾರಾದ್ರೂ ನೀವು ಹೇಳ್ಬೇಕು, ಹಿರಿಯರು ಹೇಳ್ಬೇಕಿಲ್ಲ, ಮಾಧ್ಯಮದವ್ರು ಹೇಳ್ಬೇಕು. ಸುಮಾರು 106 ಕೋಟಿ ಬ್ರಹ್ಮಾಂಡ ಭ್ರಷ್ಟಾಚಾರ ಅಂದ್ರೆ ಅರ್ಥ ಇದೆ. ಇವತ್ತು ಇವ್ರಿಗೊಂದು ಭಾರತದ ರಾಷ್ಟ್ರಧ್ವಜ ಆರಿಸಲಿಕ್ಕೆ ಸಮಯ ಇಲ್ಲ. ಭ್ರಷ್ಟಾಚಾರ ಮಾಡ್ಲಿಕ್ಕೆ, ಖಾತೆಗಳು ಮಾಡ್ಲಿಕ್ಕೆ, ಮತ್ತೆ CSITಗಳನ್ನ ಬೇರೆ ಮಾಡ್ಕೊಳ್ಲಿಕ್ಕೆ, ಬಿಲ್ಡಿಂಗ್ ಕಟ್ಲಿಕ್ಕೆ, ಮತ್ತು ಒಂದು ಬೋರ್ವೆಲ್. ಇವತ್ತು ನಾವು ಸಾಮಾನ್ಯ ರೈತರೆಲ್ಲ ಇಲ್ಲಿ ಇದ್ದೀವಿ. ನಾವು ಏನಾದ್ರೂ ಬೆಲೆ ಒಂದು ಬೋರನ್ನ ಕೊರೆಸಿ ಪಂಪು ಮೋಟರ್ ಸ್ಟಾರ್ಟರ್ ನೀರು ಹಾಕಿ ಬಿಡ್ಬೇಕಾದ್ರೆ ಒಂದು 6 ರಿಂದ 7-8 ಲಕ್ಷ ರೂಪಾಯಿ ಆಗ್ತದೆ. ಅದು ಆಳದ ಮೇಲೆ ಹೋಗ್ತದೆ. ಅದು 500 ಅಡಿ 800 ಅಡಿ 1000 ಅಡಿ ಹೋದಂಗೆ ಬೆಲೆ ಜಾಸ್ತಿ ಆಗ್ತದೆ. ಒಂದು ಬೋರ್ವೆಲ್ ಕೊರಿಲಿಕ್ಕೆ 12 ಲಕ್ಷ ರೂಪಾಯಿಗಳನ್ನ ಈ ಪಟ್ಟಣ ಪಂಚಾಯತಿಯಲ್ಲಿ ಭಾಗದಲ್ಲಿರ್ತಕ್ಕಂಥ ಎಲ್ಲ ನಾಗರಿಕರು, ಸಾರ್ವಜನಿಕರು ಕಟ್ಟಿದಂತ ತೆರಿಗೆ ಹಣವನ್ನ ತಗೊಂಡಿವ್ರು ಮೋಜು ಮಸ್ತನ್ನ ಮಾಡಿದ್ದಾರೆ ಅಧಿಕಾರಿಗಳಲ್ಲ, ಅಧಿಕಾರಿಗಳು ಮತ್ತು ರಾಜಕಾರಣಿಗಳು. ಇವತ್ತು ಚುನಾವಣೆಗಳು ಬಂದಾಗ ಯಾವ ರೀತಿ ಚುನಾವಣೆ ನಾವು ಅಧಿಕಾರವನ್ನು ನಡಿಬೇಕು ಅಂತ ಹೇಳಿ ಸುಳ್ಳು ಭರವಸೆಗಳನ್ನ ಕೊಟ್ಟು, ಹಣವನ್ನ ಕೊಟ್ಟು ನವದೊಡ್ಡಬಳ್ಳಾಪುರ ಮಾಡ್ತಿದ್ದ ನಾಯಕರು ಎಲ್ಲೋದ್ರೆ ಗೊತ್ತಿಲ್ಲ. ಇದು ನವದೊಡ್ಡಬಳ್ಳಾಪುರ 106 ಕೋಟಿ ಹಗರಣ ಆಗಿರ್ತಕ್ಕಂಥದ್ದು ಸಾರ್ವಜನಿಕರು ಕಟ್ಟಿದಂತ ಟ್ಯಾಕ್ಸ್ ಅಲ್ಲಿ. ಇವತ್ತು ನಮ್ಮ ಗೀತಮ್ ಯೂನಿವರ್ಸಿಟಿ ಮತ್ತು ಆ ಭಾಗದಲ್ಲಿ PGಗಳಾಗಿದೆ. ಆ PGಗಳಿಗೆ ಸರಿಯಾಗಿ ಪ್ಲಾನ್ ಅನ್ನ ಕೊಟ್ಟಿರೋದಿಲ್ಲ. ಕಟ್ಟಿರೋರಿಗೆ ಆಪ್ತ ವಸೂಲಿ ಮಾಡ್ಕೊಳ್ಳೋದು, ಚೌಲ್ಟ್ರಿಗಳಿಗೆ ಸರಿಯಾದಂತ ಒಂದು ತೆರಿಗೆಯನ್ನ ಫಿಕ್ಸ್ ಮಾಡಲ್ಲ. ಕಾರ್ಖಾನೆಗಳು KDB ಹೋಗುತ್ತೆ, KDB 30% ವಾಪಸ್ ಕೊಡ್ತಾರೆ. ಕಾರ್ಖಾನೆ ಮಾಲೀಕರು ಕಟ್ಟಂತ ಟ್ಯಾಕ್ಸ್ ಅನ್ನ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ನಿಗಮ ಕಟ್ಟಬೇಕಾಗ್ತದೆ. ಅವರು ಬಂದಂತ ಹಣದಲ್ಲಿ 30% ಅನ್ನ
ಈ ಪಟ್ಟಣ ಪಂಚಾಯತಿಗೆ ಕೊಡ್ತಾರೆ. ಕಮರ್ಷಿಯಲ್ ಇರ್ಬೋದು, ಅಲ್ಲ ರೀ ಯಾವ ಫುಟ್ಪಾತ್ ಅಲ್ಲಿ ಅಂಗಡಿ ಇಟ್ಟಿರೋರು ಹೋಗಿ ಕಥಾ ಪ್ರಾರಂಭ ಮಾಡ್ತಾರ್ರಿ ಅವ್ರ ಜೀವನ ಮಾಡಿ. ಇವತ್ತು ಆ ಅಂಗಡಿ ಇಟ್ಕೊಂಡು ಈ ತಾಲೂಕಲ್ಲಿ ಇಂಜಿನಿಯರು IAS KS ಎಲ್ಲ ಮಾಡಿಸಿದಾರ್ರಿ. ಇವತ್ತು ಉದಾಹರಣೆಗೆ ನಮ್ಮ ಜಗದೀಶ್ವರ ವೃತ್ತದಲ್ಲಿ ಒಬ್ಬ ಅನ್ಸಣ್ ಮಾಡ್ತಾನೆ, ಅವ್ನ 3 ಜನ ಮಕ್ಕಳು ಇವತ್ತು ಡಿಗ್ರಿ ಸ್ಟೂಡೆಂಟ್ಸ್, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅವ್ರು ಇವತ್ತು. ಅಂತವ್ರಿಗೆ ಇವತ್ತು ನವದೊಡ್ಡಬಳ್ಳಾಪುರ ಮಾಡ್ತಕ್ಕಂಥ ವ್ಯಕ್ತಿಗಳು ನಮ್ಮ ಬಸವಬಾಬು ಒಂದು IV ಸರ್ಕಲ್ಗೆ ಎಷ್ಟು ಜನ ಜೀವನ ಮಾಡ್ತಾ ಇದ್ರಲ್ಲಿ ಹೇಳಿ. ಅದರಿಂದ ಈ ಪಟ್ಟಣ ಪಂಚಾಯತಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ. ಇದು ಕೂಲಂಕುಷ ತನಿಖೆ ಆಗ್ಬೇಕು. ನಾವ್ ಯಾವ್ದು ಸಹ ಬಿಡೋದಿಲ್ಲ. ನಾವು ಹಂತವಾಗಿ ಪ್ರತಿಯೊಂದು ಧರಣಿನ ಕೂತ್ಕೊಳ್ಳಕ್ ರೆಡಿ ಇದ್ದೀವಿ. ಈಗ ಇರ್ತಕ್ಕಂಥ ಅಧಿಕಾರಿಗಳು ಸಸ್ಪೆಂಡ್ ಆಗ್ಬೇಕು. ಇಲ್ಲಿ ಬಂದಿರ್ತಕ್ಕಂಥ ಒಬ್ಬ ಆಫೀಸರು ನಮ್ಮ ಗಮನಕ್ಕೆ ಬರದೇನೆ ಹೋಗಿ ಅಲ್ಲೆಲ್ಲೋ ಏನೋ ಮಾಡಿಕೊಂಡು ವ್ಯಾಪಾರ ಮಾಡಿಕೊಂಡು ಮಾಡಿಸ್ಕೊಂಡ್ಬಂದು ಕೋರ್ಟ್ಗೆ ಹೋಗಿ ಉಳ್ಕೊಳ್ಳಿ ನೋಡೋಣ. ಅವನಿಗೆ ತಾಕತ್ತಿಂದ ಉಳ್ಕೊಳ್ಳಿ. ಇಲ್ಲಿ ಸತ್ಯಾಗ್ರಹ ಮಾಡ್ತೀವಿ ಮುಂದಿನ ದಿನಗಳಲ್ಲಿ. ಪ್ರಾಮಾಣಿಕವಾಗಿ ಬಂದಂತ ವ್ಯಕ್ತಿ ಮೇಲೆ ಹೋಗಿ ಗದಪ್ರಹಾರ ಮಾಡಿ ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ಬಂದು ಹೇಳಿ. ಇಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ನಾವೆಲ್ಲೂ ನೋಡ್ಲಿಲ್ಲ. ಏನಾಗಿದೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರ್ತೀವಿ, ಮುಖ್ಯಮಂತ್ರಿಗಳ ಗಮನಕ್ಕೆ ತಗೊಂಡ್ಬರ್ತೀವಿ. ಯಾರು ಪೌರಾಡಳಿತ ಸಚಿವರಾಗ್ತಾರೋ ಅವ್ರ ಗಮನಕ್ಕೂ ಸಹ ತಂದು ಮುಂದಿನ ದಿನಗಳಲ್ಲಿ ಇದನ್ನ ಅತಿ ಶೀಘ್ರದಲ್ಲಿ ಒಂದು ಸಮಿತಿಯನ್ನ ಸಮಿತಿಯನ್ನ ಮಾಡಿ ಆ ಸಮಿತಿಯಿಂದ ಒಂದು ಎನ್ಕ್ವೈರಿ ಮಾಡ್ಲಿಕ್ಕೂ ನಾವು ಬಿಡೋದಿಲ್ಲ. ಇದನ್ನ ಮಾಡಿಸ್ತೀವಿ. SIT ಕೊಟ್ಬಿಟ್ಟು ಆಗ್ಲಿ. ಇದು ಏನು ಬಡವರು ಕಟ್ಟಂತ ಟ್ಯಾಕ್ಸ್ ನ ಈ ತರ ದರೋಡೆನ ಮಾಡೋದು ಇವರು. ಎಲ್ಲ ಕಳ್ಳರು ರಾತ್ರಿ ಹೊತ್ತು ದರೋಡೆ ಮಾಡಿದ್ರೆ ಇವ್ರು ಹಗಲತ್ತೇ ದರೋಡೆ ಮಾಡ್ತಾರಲ್ಲ. ಈ ಪಟ್ಟಣ ಪಂಚಾಯತಿ ಸದಸ್ಯ ಅಧಿಕಾರಿಗಳಿರ್ಬಹುದು, ಜನಪ್ರತಿನಿಧಿಗಳಿರ್ಬಹುದು ಹೇಳಿ. ರಾತ್ರಿ 8 ಗಂಟೆ 10 ಗಂಟೆ ತನಕ ಕಚೇರಿ ತೆಗೆದು ಅವ್ಯವಹಾರ ಮಾಡೋದು ಇವರು. ಅದರಿಂದ ಕೂಲಂಕುಷವಾಗಿ ಸಾರ್ವಜನಿಕರ ಕಾರಣ ಪೋಲಾಗಬಾರ್ದು. ಸಾರ್ವಜನಿಕರಿಗೆ ನ್ಯಾಯ ಸಿಗ್ಬೇಕು. ಆ ನಿಟ್ಟಿನಲ್ಲಿ ಮುಂದಿನ ನಮ್ಮ ಹೋರಾಟ ಮುಂದಿನ ಇದೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸಿ